ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಮನೇಲಿ ಮನಿ ಪ್ಲಾಂಟ್ ಗಿಡ ಇದ್ರೂ ಹಣ ಬರ್ತಾ ಇಲ್ವಾ? ಹಾಗಿದ್ರೆ ಹೀಗ್ ಮಾಡಿ, ಶ್ರೀಮಂತರಾಗೋದು 100% ಗ್ಯಾರಂಟಿ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಶ್ರೀ ಶ್ರೀ ಶ್ರೀಧರ ಸ್ವಾಮಿಗಳ ಪಾದಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಲ್ಲದೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಜೀತ್ ಮೀಡಿಯಾದಲ್ಲಿ ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಪ್ರತಿಯೊಬ್ಬರ ಆಸೆ ಅಥವಾ ಕನಸು ಅಂದ್ರೆ ನಮ್ಮ ಕೈ ತುಂಬಾ ಹಣ ಇರಬೇಕು, ಹಣಕ್ಕಾಗಿ ನಾವು ಯಾರನ್ನೂ ಯಾವುದೇ ಕಾರಣಕ್ಕೂ ಬೇಡ್ಕೊಳ್ಬಾರ್ದು ಅನ್ನೋದೇ ಪ್ರತಿಯೊಬ್ಬರ ಆಸೆ. ಇದಕ್ಕಾಗಿ ಜನರು ಏನೇನೋ ಕೆಲಸಗಳನ್ನ ಮಾಡ್ತಾರೆ, ಯಾವ್ಯಾವುದೋ ವಾಸ್ತು ನಿಯಮಗಳನ್ನ ಪಾಲಿಸ್ತಾರೆ, ಜ್ಯೋತಿಷ ನಿಯಮಗಳನ್ನು ಕೂಡ ಪಾಲನೆ ಮಾಡ್ತಾರೆ. ಆದ್ರೆ ಕೆಲವೊಮ್ಮೆ ಏನ್ ಮಾಡಿದ್ರು ಕೂಡ ಕೈಯಲ್ಲಿ ಹಣ ಉಳಿಯೋದೇ ಇಲ್ಲ, ಹಾಗೇನೆ ನಮ್ಮ ಬಳಿ ಹಣ ಹೆಚ್ಚಾಗೋದು ಇಲ್ಲ. ಕೆಲವರು ಮನಿ ಪ್ಲಾಂಟ್ ಅನ್ನ ಮನೆಯಲ್ಲಿ ತಂದಿಡುವ ಮೂಲಕ ತಮ್ಮ ಅದೃಷ್ಟವನ್ನ ಪರಿಶೀಲಿಸೋದಕ್ಕೆ ಪ್ರಯತ್ನಿಸ್ತಾರೆ. ಆದ್ರೆ ಕೆಲವರಿಗೆ ಆ ಅದೃಷ್ಟವೂ ಕೂಡ ಕೈ ಕೊಡುತ್ತೆ. ಮನೆಯಲ್ಲಿ ಮನಿ ಪ್ಲಾಂಟ್ ತಂದಿಟ್ಟ ತಕ್ಷಣ ಹಣ ಬರೋದಿಲ್ಲ. ಅದಕ್ಕಾಗಿ ನೀವು ಒಂದಷ್ಟು ಉಪಾಯಗಳನ್ನ ಮಾಡಬೇಕು, ಆವಾಗ ಮಾತ್ರ ಹಣ ಬರೋದಕ್ಕೆ ಸಾಧ್ಯ ಆಗುತ್ತೆ. ಮನಿ ಪ್ಲಾಂಟ್ ಬೆಳೆಸಿ ಹಣದ ಹರಿವನ್ನ ಹೆಚ್ಚುವಂತೆ ಮಾಡೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದೀವಿ. ಅದಕ್ಕಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಜೊತೆಗೆ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಮನೆಗೆ ಮನಿ ಪ್ಲಾಂಟ್ ಸಸ್ಯವನ್ನ ತರೋದೇನೋ ಸರಿ, ಆದ್ರೆ ತಂದ ಮಾತ್ರಕ್ಕೆ ಮನೆಯಲ್ಲಿ ಹಣ ಹೆಚ್ಚಾಗೋದಿಲ್ಲ. ಅದಕ್ಕಾಗಿ ನೀವು ಸರಿಯಾದ ಜಾಗದಲ್ಲಿ ಮನಿ ಪ್ಲಾಂಟ್ ಅನ್ನ ನೆಡಬೇಕು. ನೀವು ಯಾವ್ಯಾವುದೋ ಜಾಗದಲ್ಲಿ ಮನಿ ಪ್ಲಾಂಟ್ ಬೆಳೆಸಿದ್ರೆ ಅದರಿಂದ ಆರ್ಥಿಕ ಸ್ಥಿತಿ ಮೇಲೆ ಪರಿಣಾಮ ಬೀರುತ್ತೆ. ಈ ಗಿಡದ ಪವಾಡ ಸದೃಶ ಶಕ್ತಿಯ ಲಾಭ ಪಡಿಬೇಕು ಅಂತ ಆದ್ರೆ ಅದನ್ನ ಸರಿಯಾದ ದಿಕ್ಕಲ್ಲಿ ನೆಡಬೇಕು. ವಾಸ್ತುಶಾಸ್ತ್ರದ ಪ್ರಕಾರ ಮನಿ ಪ್ಲಾಂಟ್ ಅನ್ನ ನೆಡೋದಕ್ಕೆ ಉತ್ತಮ ದಿಕ್ಕು ಅಂತಂದ್ರೆ ಅದು ಆಗ್ನೇಯ ದಿಕ್ಕು. ಈ ದಿಕ್ಕು ಅಗ್ನಿಕೋನ ಎನ್ನಲಾಗುತ್ತೆ. ಇದನ್ನ ಅತ್ಯಂತ ಮಂಗಳಕರವಾದ ದಿಕ್ಕು ಅಂತ ಪರಿಗಣಿಸಲಾಗುತ್ತೆ. ಈ ದಿಕ್ಕಲ್ಲಿ ಮನಿ ಪ್ಲಾಂಟ್ ಅನ್ನ ನೆಟ್ರೆ ಕುಟುಂಬದ ಮೇಲೆ ಲಕ್ಷ್ಮೀ ದೇವಿಯ ಕೃಪೆಯು ಸದಾ ಇರುತ್ತೆ, ಮನೆ ತುಂಬಾ ಹಣವೂ ಇರುತ್ತೆ. ಇನ್ನು ವಾಸ್ತುಶಾಸ್ತ್ರದ ಪ್ರಕಾರ ಮನಿ ಪ್ಲಾಂಟ್ ಅನ್ನ ಇಡೋದಕ್ಕೆ ಸರಿಯಾದ ದಿಕ್ಕು ಯಾವುದು ಅಂತಂದ್ರೆ ಆಗ್ನೇಯ ಅಥವಾ ಪೂರ್ವ ದಿಕ್ಕು. ಇವುಗಳನ್ನ ಅತ್ಯಂತ ಪ್ರಶಸ್ತವಾದ ಸ್ಥಳ ಎನ್ನಲಾಗುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ಮನಿ ಪ್ಲಾಂಟ್ ಅನ್ನ ನೆಡೋದ್ರಿಂದಾಗಿ ನೀವು ಕೈತುಂಬಾ ಹಣವನ್ನ ಸಂಪಾದನೆ ಮಾಡುವಂತಹ ಅವಕಾಶಗಳನ್ನ ಪಡ್ಕೊಳ್ತೀರಿ. ಆದ್ರೆ ಅಪ್ಪಿತಪ್ಪಿಯೂ ಕೂಡ ಉತ್ತರ ದಿಕ್ಕಲ್ಲಿ ಮನಿ ಪ್ಲಾಂಟ್ ಅನ್ನ ನೆಡೋದಕ್ಕೆ ಹೋಗ್ಬೇಡಿ. ಆಗ್ನೇಯ ಅಥವಾ ಪೂರ್ವ ದಿಕ್ಕಲ್ಲಿ ಮನಿ ಪ್ಲಾಂಟ್ ಅನ್ನ ಇಟ್ಟರೆ ಮಾತ್ರ ನೀವು ಮನೆಯಲ್ಲಿ ಪಾಸಿಟಿವ್ ಎನರ್ಜಿಯನ್ನ ಫೀಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹೀಗ್ ಮಾಡಿದ್ರೆ ಮಾತ್ರ ಮನಿ ಪ್ಲಾಂಟ್ ಅನ್ನ ಮನೆಯಲ್ಲಿಡೋದ್ರಿಂದ ನಿಮಗೆ ಸಿಕ್ಕಾಪಟ್ಟೆ ಲಾಭ ಸಿಗುತ್ತೆ. ಇದಿಷ್ಟೇ ಅಲ್ಲ, ಮನಿ ಪ್ಲಾಂಟ್ ನಿಂದ ಇನ್ನೂ 10 ಹಲವು ಲಾಭಗಳು ಕೂಡ ಇವೆ. ಅವುಗಳ ಬಗ್ಗೆ ಕೂಡ ನೀವು ತಿಳ್ಕೊಂಡ್ರೆ ನಿಮ್ಮ ಜೀವನ ನೆಮ್ಮದಿಯಾಗಿ ಆರಾಮದಾಯಕವಾಗಿರಬಹುದು. ಮನಿ ಪ್ಲಾಂಟ್ ಗಿಡದಿಂದ ನೀವು ನಿಮ್ಮ ರಿಲೇಶನ್ಶಿಪ್ ನಲ್ಲೂ ಕೂಡ ಸಮಸ್ಯೆಗಳನ್ನ ನಿವಾರಿಸಬಹುದು. ಸಂಗಾತಿ ಜೊತೆ ಮನಸ್ತಾಪ, ಜಗಳ ಇವೇನೇ ಇದ್ರೂ ಕೂಡ ಅದನ್ನು ಕೂಡ ಸುಲಭವಾಗಿ ನಿಯಂತ್ರಿಸೋದಕ್ಕೂ ಆಗ್ನೇಯ ದಿಕ್ಕಲ್ಲಿ ನೆಟ್ಟಂತಹ ಮನಿ ಪ್ಲಾಂಟ್ ಸಹಾಯ ಮಾಡುತ್ತೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ತುಂಬಾನೇ ಹಿಂದೆ ಉಳ್ಕೊಂಡಿದ್ದಾರೆ, ಎಷ್ಟೇ ಓದಿದ್ರೂ ಮನಸ್ಸಿನಲ್ಲಿ ಉಳಿಯದಂತಹ ಸಮಸ್ಯೆ ನಿಮ್ಮನ್ನ ಕಾಡ್ತಾ ಇದ್ರೆ ಅಂತಹ ಸಮಯದಲ್ಲೂ ನೀವು ಮನೆಯಲ್ಲಿ ಮನಿ ಪ್ಲಾಂಟ್ ಅನ್ನ ನೆಟ್ ನೋಡಿ. ಇದರಿಂದ ಮಕ್ಕಳಿಗೆ ಏಕಾಗ್ರತೆ ಶಕ್ತಿ ಹೆಚ್ಚಾಗುತ್ತೆ. ಮುಂಬರೋ ದಿನಗಳಲ್ಲಿ ನಿಮ್ಮ ಮಕ್ಕಳು ಉತ್ತಮ ಫಲಿತಾಂಶವನ್ನ ಪಡೆಯುವುದಂತೂ ಸತ್ಯ. ಮನಿ ಪ್ಲಾಂಟ್ ನೆಡುವಾಗ ನೀವು ನೆನಪಲ್ಲಿಟ್ಕೊಳ್ಬೇಕಾದಂತಹ ಮತ್ತೊಂದು ವಿಷಯ ಅಂತಂದ್ರೆ, ನೀವು ಒಂದೇ ಜಾಗದಲ್ಲಿ ಹೆಚ್ಚು ಹೆಚ್ಚು ಮನಿ ಪ್ಲಾಂಟ್ಗಳನ್ನ ನೆಡೋದು ಕೂಡ ತಪ್ಪಾಗುತ್ತೆ. ಯಾಕಂತಂದ್ರೆ ಹೀಗ್ ಮಾಡಿದ್ರೆ ಅಮೃತವೂ ವಿಷವಾಗುತ್ತಂತೆ. ಅಂದ್ರೆ ನೀವು ಮನಿ ಪ್ಲಾಂಟ್ ಗಿಡ ನೆಡುವಾಗ ಒಂದಷ್ಟು ನಿಯಮಗಳನ್ನ ಪಾಲನೆ ಮಾಡಬೇಕು. ಒಂದು ಪಾಟ್ನಲ್ಲಿ ಒಂದೇ ಮನಿ ಪ್ಲಾಂಟ್ ಗಿಡವನ್ನ ಬೆಳೆಸಿ. ಅಷ್ಟೇ ಅಲ್ಲ, ಆ ಗಿಡಗಳನ್ನ ಕಂಬಗಳ ಸಹಾಯದಿಂದ ಮೇಲಕ್ಕೆ ಅಂದ್ರೆ ಎತ್ತರಕ್ಕೆ ಬೆಳೆಯುವಂತೆ ಮಾಡಬೇಕು. ಅಷ್ಟೇ ಅಲ್ಲ, ಮಣ್ಣಿನ ಪಾಟ್ನಲ್ಲಿಟ್ಟು ಕೂಡ ಮನಿ ಪ್ಲಾಂಟ್ ಬೆಳೆಸಬಹುದು. ಇದರಿಂದಾನೂ ಸಾಕಷ್ಟು ಲಾಭಗಳಿವೆ.
ಇದ್ಯಾವುದೂ ಅಲ್ಲದೆ ಇನ್ನೂ ಒಂದು ವೇಳೆ ನೀವು ನೆಟ್ಟಿರುವಂತಹ ಮನಿ ಪ್ಲಾಂಟ್ ಗಿಡದಲ್ಲಿ ಎಲೆಗಳು ಒಣಗೋಗಿದ್ರೆ ಅವುಗಳನ್ನ ತುಂಬಾ ಸಮಯ ಉಳಿಸ್ಕೊಳ್ಬೇಡಿ, ಅದನ್ನ ಬೇಗನೆ ಕಿತ್ತಾಕಿ. ನಿಮಗ್ ಗೊತ್ತಾ, ಒಂದು ವೇಳೆ ಮನಿ ಪ್ಲಾಂಟ್ ಒಣಗಿ ಹೋಗ್ತಾ ಇದ್ರೆ ಅಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಮನಿ ಪ್ಲಾಂಟ್ ಅನ್ನ ಆ ಜಾಗ ಬಿಟ್ಟು ಬೇರೆ ಜಾಗದಲ್ಲಿ ಬೆಳೆಸಿ. ಯಾಕಂದ್ರೆ ಇದನ್ನ ಬೆಳೆಸೋದು ತುಂಬಾನೇ ಸುಲಭ ಹಾಗೂ ಹೆಚ್ಚಿನ ನೀರಿನ ಅಗತ್ಯ ಕೂಡ ಇರೋದಿಲ್ಲ. ಅಂತಹ ಸಸ್ಯ ಕೂಡ ಎಲೆಗಳನ್ನ ಒಣಗಿಸ್ಕೊಳ್ತಾ ಇದ್ರೆ ಮನೆಯಲ್ಲಿನ ದೋಷಗಳ ಬಗ್ಗೆ ನೀವು ತಿಳ್ಕೊಂಡು ಅದಕ್ಕೆ ಪರಿಹಾರಗಳನ್ನು ಕೂಡ ಕಂಡುಕೊಳ್ಳೋದು ಮುಖ್ಯವಾಗುತ್ತೆ. ಇದಿಷ್ಟೇ ಅಲ್ಲ, ಮನಿ ಪ್ಲಾಂಟ್ ಗಿಡವನ್ನ ಒಂದು ಗಾಜಿನ ಬಾಟ್ಲಿಯಲ್ಲಿ ಹಾಕಿ ಮನೆಯಲ್ಲಿಡೋದು ತಪ್ಪಲ್ಲ. ಆದ್ರೆ ಅದರ ಬೇರುಗಳು ಯಾರಿಗೂ ಕಾಣದಂತಿರ್ಲಿ. ಬೇರುಗಳು ಕಾಣದಂತೆ ಮಾಡೋದಕ್ಕೆ ಆ ಬಾಟಲಿಯ ಸುತ್ತಲೂ ಕೆಂಪು ಬಟ್ಟೆ ಅಥವಾ ದಾರವನ್ನ ಸುತ್ತಿ. ಹೀಗೆ ಮಾಡೋದ್ರಿಂದಲೂ ಕೂಡ ಹಣಕಾಸಿನ ಸಮಸ್ಯೆಗಳನ್ನ ನಿವಾರಿಸುವುದಕ್ಕೆ ಸಹಾಯ ಮಾಡುತ್ತೆ. ಅಂದ್ರೆ ನಿಮ್ಮ ಜೀವನದಲ್ಲಿ ಹಣ ಬರುವ ಹಾದಿಗಳು ತೆರೆದುಕೊಳ್ಳುತ್ತವೆ, ನೀವು ಶ್ರೀಮಂತರಾಗ್ತೀರಿ. ಮನಿ ಪ್ಲಾಂಟ್ ಅನ್ನ ಮನೆಯ ಸರಿಯಾದ ದಿಕ್ಕಲ್ಲಿಡುವ ಮೂಲಕ ನೀವು ಖಂಡಿತವಾಗಿಯೂ ಜೀವನದಲ್ಲಿ ಹಾಗೂ ಮನೆಯಲ್ಲಿ ಉತ್ತಮವಾದ ಫಲಿತಾಂಶವನ್ನ ಪಡ್ಕೊಳ್ಬಹುದಾಗಿದೆ. ಹಾಗೂ ಜೀವನದಲ್ಲಿ ಹಣದ ಸಮಸ್ಯೆ ಯಾವತ್ತೂ ಕೂಡ ಬರೋದಿಲ್ಲ ಅನ್ನೋದಂತೂ ನಿಜ. ಮನಿ ಪ್ಲಾಂಟ್ ಇರುವ ಮನೆಯಲ್ಲಿ ಖಂಡಿತವಾಗಿ ಲಕ್ಷ್ಮಿ ನೆಲೆಸಿರ್ತಾಳೆ ಅಂತಾನೆ ಪ್ರತಿಯೊಬ್ರು ನಂಬಿರ್ತಾರೆ. ಹಾಗೂ ಲಕ್ಷ್ಮಿಯ ಕೃಪಾ ಕಟಾಕ್ಷದಿಂದಾಗಿ ಆರ್ಥಿಕ ಹಾಗೂ ಮಾನಸಿಕ ಸೇರಿದಂತೆ ಪ್ರತಿಯೊಂದು ರೀತಿಯ ಸಮಸ್ಯೆಗಳನ್ನ ನೀವು ಜೀವನದಿಂದ ದೂರ ಮಾಡ್ಕೊಳ್ಬಹುದು. ನೀವು ನೆಮ್ಮದಿಯಾಗಿ ಜೀವನ ಸಾಗಿಸೋದಕ್ಕೂ ಇದು ಸಹಾಯ ಮಾಡುತ್ತೆ. ಸಮಸ್ಯೆಗಳು ಶುರುವಾಗೋದೇ ಹಣದಿಂದ. ಕೈಯಲ್ಲಿ ಹಣ ಇದ್ರೆ ಮತ್ತೆ ತೊಂದರೆ ಇನ್ನೆಲ್ಲಿದೆ ಅಲ್ವಾ? ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.